ಇನ್ನೊಂದು ಸಮಯ ನಿಗದಿ ಮಾಡಿದ್ರಿ, ಅದರ ಬಗ್ಗೆ ಇವತ್ತು ವಿಜಯಪುರ ಶಾಸಕರಾಗಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಉತ್ತರ ಕರ್ನಾಟಕದ ಬಗ್ಗೆ ಯಾವತ್ತೂ ಧ್ವನಿ ಎತ್ತಿರ್ತಕ್ಕಂತಹ ಅನೇಕ ಹಿಂದೂ ಪರ ಸಂಘಟನೆಗಳ ಶಕ್ತಿಯಾಗಿರ್ತಕ್ಕಂಥ ಬಸವನ ಪಾಟೀಲ್ ಅವರ ಉಚ್ಚಾಟನೆಯ ಕ್ರಮವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು. ಈ ಒಂದು ಉಚ್ಚಾಟನೆಗೆ ಯಾರು ಕುತಂತ್ರ ಮಾಡಿದ್ದಾರೆ ಆ ಕುತಂತ್ರವನ್ನು ಖಂಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ರಾಜಕೀಯ ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವ ಏನು ಮುಗಿಸ್ಬೇಕಂತೇಳಿ ಆಲೋಚನೆ ಮಾಡಿದಾರಲ್ಲ, ಅದಕ್ಕೆ ಒಂದು ಇತಿಶ್ರೀ ಆಡಬೇಕು. ಮತ್ತೊಮ್ಮೆ ರಾಷ್ಟ್ರೀಯ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಗಮನ ಹರಿಸಿ ಪುನಃ ಪರಿಶೀಲನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಿಂದುಳಿದ, ದಲಿತ, ಲಿಂಗಾಯತ ಎಲ್ಲ ಸಮುದಾಯಗಳ ಆಶ್ರಯದಲ್ಲಿ ಮೇ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ವಿಜಯಪುರದ ಮಹಾನಗರದಲ್ಲಿ ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡ ಎಲ್ಲರೂ ಕೂಡಿಕೊಂಡು ಒಂದು ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಇಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್ ಮಾಡಬೇಕು ಅಂತ ವಿರಾಟ್ ರಾಷ್ಟ್ರೀಯ ರ್ಯಾಲಿಯನ್ನು ನಮ್ಮ ವಿಜಯಪುರ ಮಹಾನಗರದಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಬಂದಂತಹ ಎಲ್ಲ ಲಿಂಗಾಯತ ಒಳಪಂಗಡಗಳು ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಆದಷ್ಟು ಬೇಗ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಆ ಮೂಲಕವಾಗಿ ರಾಜ್ಯಾದ್ಯಂತ ಮೇ 11ನೇ ತಾರೀಕುವರೆಗೆ ಎಲ್ಲ ನಮ್ಮ ಸಮುದಾಯದ ಜನತೆ ಇರ್ಬೋದು, ಎಲ್ಲ ಸರ್ವ ಜನಾಂಗರು ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆಯ ಹಕ್ಕೋತ್ತದ ಕೂಗನ್ನು ತಾವೆಲ್ಲ ಮಾಡಬೇಕನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಇದು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಒಂದು ರ್ಯಾಲಿ. ಹಾಗಾಗಿ ಈ ಪ್ರತಿಭಟನಾ ರ್ಯಾಲಿಗೆ ರಾಜ್ಯಾದ್ಯಂತ ಎಲ್ಲ ಬಸವನಗೌಡರು ಅಭಿಮಾನಿಗಳಾಗಿರ್ಬೋದು, ನಮ್ಮ ಸಮುದಾಯ ಎಲ್ಲ ಒಳಪಂಗಡದವರು ಮತ್ತು ಎಲ್ಲ ದಲಿತ ಹಿಂದುಳಿದ ಅವರ ಅಭಿಮಾನಿಗಳೇನಿದ್ದಾರೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಸಹ ಅವತ್ತು ಬರಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕವಾಗಿ ನಾಡಿನ ಜನರಿಗೆ ಕರೆ ಕೊಡ್ತೀವಿ. ಸುಮಾರು ಇವತ್ತು ನಾವೆಲ್ಲ ಆಲೋಚನೆ ಮಾಡಿ ಜನ ಅಪೇಕ್ಷೆ ಕನಿಷ್ಠ 10 ಲಕ್ಷ ಜನನ ಸೇರಿಸ್ಬೇಕನ್ನೋ ಆಲೋಚನೆ ಇದೆ. ನಮಗೆ ಅನಿಸಿದ್ರೆ ಒಂದು 5-10 ಲಕ್ಷನ ಆರಾಮಾಗಿ ನಾವು ವಿಜಯಪುರದಲ್ಲಿ ಸೇರಿ, ಇದು ಯಾವುದೇ ನಮ್ಮ ಹೇಳಿದಿಲ್ಲ, ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಅಲ್ಲ. ಆಗಿರ್ತಕ್ಕಂಥ ಅನ್ಯಾಯ ಯಾರು ಮಾಡಿದ್ದಾರೆ, ಅನ್ಯಾಯ ಮಾಡಿಬಿಡ್ತಕ್ಕಂಥ ಕುತಂತ್ರದ ವಿರುದ್ಧ ಹೋರಾಟ ಇದು. ಮತ್ತು ಪಕ್ಷದ ವರಿಷ್ಠರು ಕೂಡಲೇ ಉಚ್ಚಾಟನೆ ರದ್ದುಪಡಿಸಬೇಕೆನ್ನುವಂಥ ಹಕ್ಕೊತ್ತಾಯಿಸಿ ನಡೆಯುವಂಥ ಹೋರಾಟ ಎನ್ನುವಂಥ ಮಾತನ್ನು ಈ ಸಂದರ್ಭ ಬೆಳಕಿಚ್ಚಿ.